ರಮೇಶನ ನೋಟದಿಂದ ಕತೆ ಮುಂದುವರಿಯುತ್ತದೆ. ಎಲ್ಲರೂ ಊಟ ಆದಮೇಲೆ ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಕೂತಿರ್ತಾರೆ. ರಮೇಶ್ ಟೈಮ್ ನೋಡಿಕೊಂಡು ಅವನ ರೂಮ್ ಕಡೆ ಮಲಗಲು ಹೊರಡ್ತಾನೆ. ಅವನು ಚಿಕ್ಕೋನಿರೋವಾಗಿನಿಂದ ಬೇಗನೆ ಮಲ್ಕೊಳ್ಳೋ ಅಭ್ಯಾಸ ಇತ್ತು. ಅದಕ್ಕೆ ಟೈಮ್ 9 ಆಗಿದ್ದರೂ ಅವನು ಮಲಗಲು ಹೊರಟು ಹೋದನು. ರೂಮಿಗೆ ಹೋದಮೇಲೆ ಅವನಿಗೆಲ್ಲಿ ನಿದ್ದೆ ಬರಬೇಕು. ತಡರಾತ್ರಿ ಆಗೋವರೆಗೂ ಕಾಯುತ್ತಾ ಕುಳಿತಿದ್ದ. ಟೈಮ್ 12 ಆದರೂ ಸಹ ಅಪ್ಪನ ರೂಮ್ ಹತ್ತಿರ ಅತ್ತಿಗೆಯ ಸುಳಿವೇ ಇರಲಿಲ್ಲ. ಅದಕ್ಕೆ ಅವನಿಗೆ ಟೆನ್ಷನ್ ಆಗ್ತಾ ಇತ್ತು. ಅಪ್ಪ ಮತ್ತು ಅತ್ತಿಗೆ ನಡುವೆ ಏನಾದ್ರೂ ಇದೆಯಾ ಅಥವಾ ನನ್ನ ಕಲ್ಪನೆನಾ? ಹೀಗೆ ಯೋಚಿಸುತ್ತಿರುವಾಗ್ಲೇ ಯಾರೋ ಬಾಗಿಲನ್ನ ತೆರೆಯೋ ಶಬ್ದ ಆಯಿತು. ರಮೇಶ್ ಮೆಲ್ಲಗೆ ಹಾಸಿಗೆಯಿಂದ ಎದ್ದೊನೆ. ನಿಧಾನಕ್ಕೆ ಅವನ ಬಾಗಿಲನ್ನ ತೆಗೆದು ಇಣುಕಿ ನೋಡಿದ. ಹೌದು, ಅಪ್ಪನ ಬಾಗಿಲು ತೆರೆದಿದ್ದು ಮುಚ್ಚಿಕೊಂಡಿತು. ರಮೇಶನಿಗೆ ಕುತೂಹಲ ತಡೆಯಲಾಗಲಿಲ್ಲ. ಕೂಡಲೇ ಅವನು ಅವನಪ್ಪನ ರೂಮಿನ ಕಿಟಕಿ ಹತ್ತಿರ ಹೋದ. ಅಪ್ಪನ ರೂಮಿನ ಕಿಟಕಿ ಅಡಿಗೆ ಮನೆಗೆ ಹೊಂದಿಕೊಂಡು ಇತ್ತು. ತಾನೇ ಮಾಡಿದ ಒಂದು ಕಿಟಕಿ ಸಂದಿಯಿಂದ ನೋಡತೊಡಗಿದ. ಅಬ್ಬಾ, ಸುಮ ಅತ್ತಿಗೆ ತನ್ನ ಎರಡೇ ಬಟನ್ ಹಾಕಿರೋ ನೈಟಿಯನ್ನು 2 ಕೈಯಿಂದ ಎಳೆದು ಕ್ಷಣ ಮಾತ್ರದಲ್ಲಿ ಬೆತ್ತಲೆ ಆಗ್ತಾ ಆಗಲೇ ಬೆತ್ತಲೆ ಆಗಿರೋ ಅಪ್ಪನ ಕಡೆ ತುಟಿ ಸವರ್ತ ನೋಡಿ. ಏನು ಮಾವ, ಈ ಸೊಸೆ ನಿಮ್ಗೆ ತುಂಬಾ ಹೊತ್ತು ಕಾಯಿಸಿದಳಾ? ಹೌದು, ನನ್ ರಂಡಿ ಸೊಸೆ, ಯಾಕಿಷ್ಟು ತಡ ಮಾಡಿದೆ? ಕ್ಷಮಿಸಿ ಮಾವ, ನಿಮ್ಮ ಮಗ ತಡವಾಗಿ ಮಲಗಿದ್ರು. ಸರಿ ಬಾ, ಈ ನಿನ್ನ ಮಾವನ ತುಣ್ಣೆ ಉಣ್ಣು ಬೇಗ. ಅಪ್ಪ ಬೆಡ್ ಮೇಲೆ ಹಾಗೆ ಬಿದ್ದು ಕಾಲ್ಗಳು ಕೆಳಗಡೆ ಅಗಲಿಸಿ ಮಲಗ್ತಾರೆ. ಆಗ ಸುಮ ಅಪ್ಪನ ಕಾಲುಗಳ ಮಧ್ಯೆ ಕೆಳಗೆ ಕಿಲಿತುಕೊಂಡು ಅಪ್ಪನ ತುಣ್ಣೆಯನ್ನು ಪ್ರೀತಿಯಿಂದ ಕೈಯಲ್ಲಿ ಸವರಿ ತನ್ನ ಸುಂದರವಾದ ತುಟಿಗಳನ್ನ ಅಗಲಿಸಿ ಬಾಯಿಯಲ್ಲಿ ತುರಿಸ್ಕೊಂಡು ಒಳ್ಳೆ ಲಾಲಿ ಪಪ್ ತರ ಚೀಪಲು ಶುರು ಮಾಡ್ತಾಳೆ. ರಮೇಶನಿಗೆ ಈ ದೃಶ್ಯ ನೋಡಿ ನಂಬೋಕೆ ಆಗಲಿಲ್ಲ. ತಾನು ಅತ್ತಿಗೆಯನ್ನ ಹಾಸಿಗೆಯ ಮೇಲೆ ಹತ್ತಿಸಲು ಎಷ್ಟೇ ಪ್ರಯತ್ನಪಟ್ಟರೂ ಅತ್ತಿಗೆ ಮಾತ್ರ ಸತಿ ಸಾವಿತ್ರಿ ತರಹ ಆಡ್ತಾ ಇದ್ಲು. ಅಂತೋಳು ತನ್ನ ಸ್ವಂತ ಮಾವನ ತುಣ್ಣೆ ಒಳ್ಳೆ ಬಿದಿಲಿ ಹಡಿಸಿಕೊಳ್ಳೋ ಸೂಳೆಯ ತರಹ ಅಪ್ಪನ ತುಣ್ಣೆ ಚಿಪ್ತಿದಾಳಲ್ಲ, ಇವಳೆಂತ ರಂಡಿ ಮಗಳು ಇರಬೇಕು ಅಂತ ಯೋಚಿಸತೊಡಗಿದ. ಇಷ್ಟು ಯೋಚಿಸುವಾಗ್ಲೇ ಅತ್ತಿಗೆ ತುಣ್ಣೆ ಚೀಪೋದು ನಿಲ್ಲಿಸಿ ಮಂಚ ಹತ್ತಿ ಮಾವನ ಮುಂದೆ ಕಾಲು ಅಗಲಿಸಿ ತುಲ್ಲು ನೆಕ್ಕಿಸಿಕೊಳ್ಳಲು ಹಾತೊರೆಯುತ್ತಾ ಮಾವನ ತಲೆಯನ್ನು ತುಲ್ಲಿನ ಹತ್ರ ಎಳೆದಳು. ರಮೇಶನಿಗೆ ಎಲ್ಲಿಲ್ಲದ ಕೋಪ. ಈಗಲೇ ಹೋಗಿ ಇಬ್ಬರನ್ನೂ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡು ಸಿಮ್ ಕ್ರಿಯೇಟ್ ಮಾಡಿ ಬಿಡೋಣ ಅನ್ನೋ ಮನಸ್ಸು. ಆದರೆ ಅವನಿಗೆ ಆಗ್ತಿಲ್ಲ. ಏನು ಮಾಡಬೇಕು ತೋಚದೆ ಸುಮ್ಮನೆ ನಿಲ್ಲಲು ಆಗದೆ ಅತ್ತಿಗೆಯ ಈ ಕಾಮಕ್ರೀಡೆ ಮುಖವಿಸ್ಮಿತನಾಗಿ ನೋಡತೊಡಗಿದ. ಅಪ್ಪ ಮತ್ತು ಅತ್ತಿಗೆಯ ಕಾಮಲೀಲೆ ಹಾಸಿಗೆಯ ಮೇಲೆ ಬೆಂಕಿ ಹಟ್ಟಿಸಿತ್ತು. ಮಾವನಿಗೆ ತನ್ನ ತುಲ್ಲು ನೆಕ್ಕಿಸಿ ತನ್ನ ಮಲಗೋಬ ಹಣ್ಣುಗಳನ್ನು ಮಾವನ ಬಾಯಿಗೆ ಕೊಟ್ಟು ಮೊಲೆ ಉಣ್ಣು ಅಂತ ಸನ್ನೆ ಮಾಡಿದಳು. ಓ ಶೂನ್ಯ ದುಸ್ತನವನ್ನು ಕೈಯಲ್ಲಿ ತೀಡುತ್ತಾ ಇನ್ನು ಶೂನ್ಯದನ್ನು ತನ್ನ ಬಾಯಿಗೆ ತುರುಕಿಕೋ ಶೂನ್ಯ ರುದ್ರಾಕ್ಷಿಯ ಶೂನ್ಯ ತಹ ತೊಟ್ಟನ್ನು ಬಾಯಿಯಲ್ಲಿ ಹಾಕಿ ಶೂನ್ಯ ಜಲು ಮಾಡುತ್ತಿದ್ದ. ತೊಟ್ಟಿನ ಸುತ್ತ ತನ್ನ ನಾಲಗೆಯನ್ನು ಸುತ್ತಿಸಿ ತೊಟ್ಟನ್ನು ಮೀಟುತ್ತಿದ್ದ. ಡಿ ಸೈಜಿನ ಅವಳ ಮೊಲೆಗಳನ್ನು ಚಪಾತಿ ಹಿಟ್ಟಿನ ಶೂನ್ಯತೆ ಬ್ರಾದೊಳಗೆ ತುರುಕಿ ಕಾಣುತ್ತಿದ್ದ ಸುಮಾಳ ಮೊಲೆಗಳು ಅವನ ಕೈಯಲ್ಲಿ ಸರಿಯಾಗಿ ನಾದುತ್ತಿದ್ದವು. ಅತ್ತಿಗೆ ಅಪ್ಪನ ತುಣ್ಣೆ ಹಿಡ್ಕೊಂಡು ಹಿಂದೆ ಮುಂದೆ ಅಮುಕುತ್ತಿದ್ದಳು. ಇಬ್ಬರ ಕೈಗಳು ಒಬ್ಬರನ್ನೊಬ್ಬರ ದೇಹವನ್ನು ಏನೋ ಅನ್ವೇಷಿಸುವ ಶೂನ್ಯತೆ ತಡಕಾಡುತ್ತಿತ್ತು. ಇಬ್ಬರೂ ಉದ್ರೇಕದಲ್ಲಿ ಕಣ್ಣು ಸುಖವನ್ನು ಅನುಭವಿಸುತ್ತಿದ್ದರು. ಕೊನೆಗೆ ಸಾಕಾಗಿ ಅತ್ತಿಗೆ, ಮಾವ ಬನ್ನಿ ಸಾಕು, ನಂಗೆ ತಡೆಯೋಕೆ ಆಗ್ತಿಲ್ಲ, ನನ್ ತುಲ್ಲನ್ನ ಬೇಗ ಕೆದುಬಿಡಿ. ಶೂನ್ಯದು ತನ್ನ ತೊಡೆ ಅಗಲಿಸಿ ಆಹ್ವಾನಿಸಿದಳು. ಕುದುರೆ ತುಣ್ಣೆಯ ಶೂನ್ಯತೆ ಹಾರುತ್ತಿದ್ದ ತನ್ನ ಹೆಬ್ಬಾವನ್ನು ಅಪ್ಪ ಕೈಯಲ್ಲಿ ಹಿಡಿದು ಅತ್ತಿಗೆಯ ರಸಬಿಟ್ಟ ತುಲ್ಲಿಗೆ ಉಜ್ಜಿದ. ಪುಸಕ್ಕೆ ಶೂನ್ಯದು ಜಾರಿದ ಅಪ್ಪನ ದೊಣ್ಣೆ ಬಿಸಿ ಬಿಸಿ ಗುಹೆಯೊಳಗೆ ನುಗ್ಗಿತು. ಕಾದ ಕಬ್ಬಿಣದ ರಾಡ್ ಒಳನುಗ್ಗಿದ ಶೂನ್ಯತೆ ಭಾಸವಾಗಿ ಅಮ್ಮ. ಶೂನ್ಯದು ಬಾಯಿ ತೆರೆದು ಕಣ್ಣು ಮುಚ್ಚಿದಳು ಸುಮ. ಅತ್ತಿಗೆಯ ಕಾಮೋದ್ರೇಕವನ್ನು ಶೂನ್ಯಡು ರಮೇಶ ಗರಗಸದ ಶೂನ್ಯತೆ ತನ್ನ ದೊಣ್ಣೆಯನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತಲ್ಲೇ ಹಸ್ತಮೈಥುನ ಮಾಡತೊಡಗಿದ. ಅಪ್ಪ ಅತ್ತಿಗೆಯ ತುಲ್ಲಿಗೆ ಕೇಳ್ತಾ ಇದ್ರೆ ಇಲ್ಲಿ ಇವನದ್ದು ಬರ್ರಿ ಕಿಟಕಿಯ ಗೋಡೆಗೆ ದೆಂಗುತ್ತಿತ್ತು. ಗೂಟ ಅತ್ತಿಗೆಯ ತುಲ್ಲಿನ ಬಿಸಿ ಗೋಡೆಯನ್ನು ಉಜ್ಜಿಕೋ ಶೂನ್ಯಡು ಒಳ ಹೊರ ಹೋಗುವಾಗ ರಸ ಚಿಮ್ಮಿ ಚಿಮ್ಮಿ ಬರುತ್ತಿತ್ತು. ಅಪ್ಪನ ಪ್ರತಿ ಏಟಿಗೂ ಸುಮ ರಸ ಕಾರಿಕೊಳ್ಳುತ್ತಿದ್ದಳು. ಅವಳ 2 ಬಾಳದಿ ಶೂನ್ಯಡಿನ ಶೂನ್ಯತಃ ತೊಡೆಗಳನ್ನು ತನ್ನ ಹೆಗಲಿಗೆ ಹಾಕಿಕೋ ಶೂನ್ಯಡು ಅವಳ ಕಾಮದ ಸುರ ಶೂನ್ಯಗಕ್ಕೆ ದೊಣ್ಣೆ ಗುಮ್ಮುತ್ತಿದ್ದ ಅವನ ಅಪ್ಪ. ರೋಮ ಇಲ್ಲದೆ ಮಿರ ಮಿರಮಿ ಶೂನ್ಯ ಚುತ್ತಿದ್ದ ತುಲ್ಲಿನ ತುಟಿಗಳು ಅಪ್ಪನ ತುಣ್ಣೆಯ ಹೊರಪದರವನ್ನು ಸವರಿಕೋ ಶೂನ್ಯಡು ಸುಖಪಡುತ್ತಿದ್ದವು. ತುಣ್ಣೆ ಒಳ ಹಾಕಿ ಸುಖಪಡುವಾಗ ಅತ್ತಿಗೆಯ ಕಾಲು ತೊಡೆಗಳಿಗೆ ಮುತ್ತಿಕ್ಕಿತ್ತಿದ್ದ ನನ್ನ ಅತ್ತಿಗೆಯ ಮಾವ, ನಮ್ ಅಪ್ಪ. ಆಟದಿ ಶೂನ್ಯದ ಅತ್ತಿಗೆ ಸುಮಾಳಿಗೆ ಇನ್ನೂ ತನ್ನ ಶೂನ್ಯಟವನ್ನು ಎತ್ತಿ ಎತ್ತಿ ಮಾವನಿಗೆ ಕೊಡುತ್ತಿದ್ದಳು. ಅತ್ತಿಗೆಯ ತಿಕ್ಕದ ಶೂನ್ಯಸವನ್ನು ಹಿ ಶೂನ್ಯಡಿ ಅಮುಕಿ ತನ್ನ ತುಣ್ಣೆ ಒಳತು ಶೂನ್ಯ ಬಿಸುತ್ತಿದ್ದ. ಅಪ್ಪನ ಏಟಿಗೆ ಅತ್ತಿಗೆಯ ಮೊಲೆಗಳು ಬಜ್ ಬಜ್ ಶೂನ್ಯದು ಆ ಕಡೆ ಈ ಕಡೆ ಹೊರಳಾಡುತ್ತಿದ್ದವು. ಅದನ್ನು ನೋಡಿಕೋ ಶೂನ್ಯಡು ನಾನು ತಲೆ ಪುಲ್ ಕಾಮೋದ್ರೇಕ ಆಗಿ ಕಿಟಕಿಯ ಗೋಡೆಗೆ ನನ್ನ ರಸ ಚಿಮ್ಮಿಸಿಬಿಟ್ಟೆ.
ಆದರೆ ನಮ್ಮ ಅಪ್ಪ ಅತ್ತಿಗೆಯ ತುಲ್ಲಿನ ಬಟ್ಟಲಿಗೆ ಚಿಮ್ಮಿಸಿದರು. ಮುಂದುವರೆಯುವುದು. ಪಾರ್ಟ್ 3.